ರ್ಯಾಂಕ್ ಪಡೆದವ್ರದ್ದು ಒಂದು ಕತೆ ಆದರೆ ಗ್ರೇಸ್ ಮಾರ್ಕ್ಸ್ ಕೊಟ್ಟು 8,000 ಮಕ್ಕಳನ್ನು ಪಾಸ್ ಮಾಡಿದ್ದಾರೆ. ಬಾರ್ಡ್ರ್ನಲ್ಲಿ ಇರ್ತಾರೆ, ಪಾಸಿಂಗ್ ಮಾರ್ಕ್ಸ್ 35ಕ್ಕಿಂತ ಸ್ವಲ್ಪ ಒಂದೋ ಎರಡೋ ಕಡಿಮೆ ಇರ್ತಾರೆ. ಅಂಥವ್ರಿಗೆಲ್ಲರಿಗೂ ಗ್ರೇಸ್ ಮಾರ್ಕ್ಸ್ ಕೊಟ್ಟು 8,000 ಮಕ್ಕಳನ್ನು ಪಾಸ್ ಮಾಡಿದ್ದಾರೆ. ಅವ್ರೇನು ರ್ಯಾಂಕ್ ಕೊಡಿ ಅಂತ ಕೇಳಿದ್ದಲ್ಲ, ಪಾಸ್ ಮಾಡಿಬಿಟ್ರೆ ಜೀವನ ಭವಿಷ್ಯ ಯಾವುದೋ ಕಾಲೇಜಿಗೆ ಸೇರ್ಕೊಂಡು ಹೆಂಗೋ ಡಿಗ್ರಿ ಮಾಡ್ಕೊಂಡ್ಬಿಡ್ತೀವಿ ಅಂತ. ಹಾಗಾಗಿ ಗ್ರೇಸ್ ಮಾರ್ಕ್ಸ್ ಕೊಟ್ಟು 8,000 ಮಕ್ಕಳು ಪಾಸ್ ಆಗಿರ್ತಕ್ಕಂಥದ್ದು. ಬಟ್ ಇದನ್ನು ಎಲ್ಲರೂ ಯಾವ ರೀತಿ ಒಪ್ತಾರೆ ಅಂತಕ್ಕಂಥದ್ದು ಚರ್ಚೆ ಆಗಬೇಕು. ಬಟ್ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಈ ಥರ ಗ್ರೇಸ್ ಮಾರ್ಕ್ಸ್ ಕೊಟ್ಟು 8,000 ಮಕ್ಕಳು, ಒಬ್ಬಿಬ್ಬರಲ್ಲ 8,000 ಮಕ್ಕಳನ್ನು ಪಾಸ್ ಮಾಡಿದಾರಂತೆ. ಇದರಲ್ಲಿ ಬೇಕಾದರೆ ಫಸ್ಟ್ ಪ್ಲೇಸಲ್ಲಿ ಖಂಡಿತ ಬಾಲಕರು ಇದ್ದೇ ಇರ್ತಾರೆ, ಅಫ್ಕೋರ್ಸ್ ಇರಲಿ. ಆದರೂ ಕೂಡ ಅವರು 8,000 ಮಕ್ಕಳನ್ನು ಪಾಸ್ ಮಾಡಿದ್ದಾರೆ, ಗ್ರೇಸ್ ಮಾರ್ಕ್ಸನ್ನು ಕೊಟ್ಟು ಅಂತಕ್ಕಂಥ ಅಪ್ಡೇಟ್ಸ್ ಇವಾಗ ಸದ್ಯಕ್ಕೆ ಸಿಗ್ತಾ ಇದೆ. ಅವರೆಲ್ಲರೂ ಕೂಡ ಈಗ PUCನಲ್ಲಿ ಫೇಲ್ ಆಗಿ ಮತ್ತೆ ಎಕ್ಸಾಮ್ ಬರೆದು ಯಾಕೆ ಬೇಕು ಅಂತ ಅಂದ್ಬಿಟ್ಟು ಪಾಸ್ ಮಾಡಿಬಿಟ್ಟಿದ್ದಾರೆ. ಒಟ್ಟು ಪಾಸಾದಂತಹ ವಿದ್ಯಾರ್ಥಿಗಳು 4,68,000. ಕಲಾ ವಿಭಾಗದಲ್ಲಿ 53.29% ರಿಸಲ್ಟ್ ಬಂದಿದೆ. 4,68,439 ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಆರ್ಟ್ಸ್ನಲ್ಲಿ 53.29% ರಿಸಲ್ಟ್ ಬಂದಿದೆ. ಕಾಮರ್ಸ್ ಮತ್ತು ಸೈನ್ಸ್ನು ಕೂಡ ಹೇಳ್ತಾ ಹೋಗ್ತೀವಿ ನಿಮಗೆ. ಕಲಾ ವಿಭಾಗದಲ್ಲಿ 81,553 ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ವಾಣಿಜ್ಯ ವಿಭಾಗದಲ್ಲಿ 76% ರಿಸಲ್ಟ್ ಬಂದಿದೆ. 1,55,425 ಮಕ್ಕಳು ಪಾಸ್ ಆಗಿದ್ದಾರೆ. ವಾಣಿಜ್ಯ ವಿಭಾಗದಲ್ಲಿ ರಿಸಲ್ಟ್ ತುಂಬ ಚೆನ್ನಾಗಿ ಬಂದಿದೆ. ಹಾಗೆಯೇ ಸೈನ್ಸ್ದು ಕೂಡ ರಿಸಲ್ಟ್ ಹೇಳ್ತೀವಿ ನಾವು ನಿಮಗೆ. ಕಾಮರ್ಸ್ನಲ್ಲಿ 76% ರಿಸಲ್ಟ್. ಸೈನ್ಸ್ ಜಾಸ್ತಿ ಇರುತ್ತೆ ಅಫ್ಕೋರ್ಸ್ ಅದಕ್ಕಿಂತಲೂ ಕೂಡ. ಹಾಗಾಗಿ ಈ ಸರ್ತಿ ಒಳ್ಳೆ ರಿಸಲ್ಟ್ ತರಬೇಕು ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ತುಂಬ ಪ್ರಯತ್ನ ಪಟ್ಟಿದ್ವಿ ಇಲಾಖೆಯ ವತಿಯಿಂದ ಅಂತ ಹೇಳಿದ್ದಾರೆ.